ಲಾಸ್ಟ್ ವಿಡಿಯೋದಲ್ಲಿ ನಾವು ಲಿಮಿಟ್ ಆಫ್ ಅ ಸೀಕ್ವೆನ್ಸ್ ಮೇಲೆ ಒಂದು ಪ್ರಾಬ್ಲಮ್, ಹಾಗೆ ಕನ್ವರ್ಜೆಂಟ್, ಡೈವರ್ಜೆಂಟ್ ಮತ್ತು ಆಸಿಲೇಟರಿ ಸೀಕ್ವೆನ್ಸ್ ಅಂದರೆ ಏನು, ಅವುಗಳ ಎಕ್ಸಾಂಪಲ್ಸ್ಗಳನ್ನು ನೋಡಿದ್ವು. ಈ ವಿಡಿಯೋದಲ್ಲಿ ಒಂದು ಥಿಯರಮನ್ನು ನೋಡೋಣ. ಥಿಯರಮ್: ದ ಲಿಮಿಟ್ ಆಫ್ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಯುನಿಕ್ ಕ್ಯೂ. ಈ ಥಿಯರಮ್ ಏನು ಹೇಳುತ್ತೆ ಅಂದರೆ, ಕನ್ವರ್ಜೆಂಟ್ ಸೀಕ್ವೆನ್ಸಿನ ಲಿಮಿಟ್ ಯುನಿಕ್ ಕ್ಯೂ ಆಗಿರುತ್ತೆ ಅಂತ ನಾವು ತೋರಿಸ್ಬೇಕು. ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್, ಇಲ್ಲಿ ನಾವು ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೊಂಡು ಅದರ ಲಿಮಿಟ್ ಯುನಿಕ್ ಕ್ಯೂ ಆಗುತ್ತೆ ಅಂತ ಹೇಳಿ ತೋರಿಸ್ಬೇಕು. ಓಕೆ, ನಾನು XN ಅಂತ ಒಂದು ಸೀಕ್ವೆನ್ಸನ್ನು ತಗೊಳ್ತೀನಿ. ಓಕೆ, ಇದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂದ್ಕೊಳ್ತೀನಿ. ಓಕೆ, ಲೆಟ್ ಸೀಕ್ವೆನ್ಸ್ XN ಬಿ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್. ನಮಗೆ ಈಗ ಆಲ್ರೆಡಿ ಕನ್ವರ್ಜೆಂಟ್ ಸೀಕ್ವೆನ್ಸಿನ ಡೆಫಿನೇಷನ್ ಗೊತ್ತಿದೆ. ಏನು? ಅ ಸೀಕ್ವೆನ್ಸ್ XN ಈಸ್ ಸೆಟ್ ಟು ಬಿ ಕನ್ವರ್ಜೆಂಟ್ ಇಫ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್ XN ಈಸ್ ಟೆನ್ಸ್ ಟು ಅ ಫೈನೈಟ್ ಲಿಮಿಟ್ ಅಲ್ವಾ? ದಟ್ ಈಸ್ ಏನು? ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು L ಅಲ್ವಾ? ಅಂದರೆ ಸೀಕ್ವೆನ್ಸ್ XN, ನಾನು ತಗೊಂಡಿರುವ ಸೀಕ್ವೆನ್ಸ್ XN ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂದರೆ ಆಬ್ವಿಯಸ್ಲಿ ಲಿಮಿಟ್ ಆಫ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಟೆನ್ಸ್ ಟು ಸಮ್ ಫೈನೈಟ್ ವ್ಯಾಲ್ಯೂ ಅಲ್ವಾ? ನಾನಿಲ್ಲಿ L ಅಂತ ಹೇಳ್ತೀನಿ. ಓಕೆ, ಏನು? ನಾನೀಗ ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸನ್ನು ತಗೊಂಡೆ, ಅದ್ರ ಲಿಮಿಟ್ ಇದಾಗಿದೆ. ನಾನು ಏನಂತ ತೋರಿಸ್ಬೇಕು ಅಂದರೆ, ಈ ಲಿಮಿಟ್ ಇದೆಯಲ್ಲ, ಈ ಲಿಮಿಟ್ ಯುನಿಕ್ ಕ್ಯೂ ಅಂತ ತೋರಿಸ್ಬೇಕು. ನಾನು ಈ ಥಿಯರಮನ್ನು ಕಾಂಟ್ರಡಿಕ್ಷನ್ ಮೆಥಡಲ್ಲಿ ಪ್ರೂವ್ ಮಾಡ್ತೀನಿ. ಅಂದರೆ ಏನು ಅನ್ಕೊಳ್ತೀನಿ ಅಂತ ಹೇಳಿದರೆ, ಇದು ಯುನಿಕ್ ಕ್ಯೂ ಅಲ್ಲ ಅನ್ಕೊಳ್ತೀನಿ. ಅಂದರೆ ಇದು ಈ XN ಅನ್ನೋದು ಕನ್ವರ್ಜೆಂಟ್ ಸೀಕ್ವೆನ್ಸು, ಇದ್ರ ಲಿಮಿಟ್ ಇದು, ಅಂದರೆ ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು L. ಈ L ಇದೆಯಲ್ಲ, ಈ Lನ ನಾನು ಯುನಿಕ್ ಕ್ಯೂ ಅಲ್ಲ ಅಂಥೇಳಿ ಅಂದ್ಕೊಳ್ತೀನಿ. ಅಂದರೆ ಆನ್ ದ ಕಾಂಟ್ರರಿ suppose that sequence XN converges to two different limits. ಅಂದರೆ XN ಅನ್ನುವ ಸೀಕ್ವೆನ್ಸ್ ಇದೆಯಲ್ಲ, ಇದು ಕನ್ವರ್ಜೆಂಟ್ ಸೀಕ್ವೆನ್ಸು, ಇದು 2 ಡಿಫರೆಂಟ್ ಲಿಮಿಟ್ಸಿಗೆ ಕನ್ವರ್ಜ್ ಆಗುತ್ತೆ ಅನ್ಕೊಳ್ತೀನಿ. ಅಂದರೆ ಈ ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಅನ್ನೋದು L1ಗೆ ಕನ್ವರ್ಜ್ ಆಗುತ್ತೆ ಅಂತೀನಿ. ಹಾಗೆ ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು L2ಗೂ ಕನ್ವರ್ಜ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಂದರೆ ನಾವು ಏನಂತ ಪ್ರೂವ್ ಮಾಡಬೇಕಿತ್ತು, ಈ ಸೀಕ್ವೆನ್ಸ್ XN ಅನ್ನೋದ್ರ ಲಿಮಿಟ್ ಇದೆಯಲ್ಲ L ಯುನಿಕ್ ಕ್ಯೂ ಅಂತ ಹೇಳಿ ಪ್ರೂವ್ ಮಾಡಬೇಕಿತ್ತು. ನಾನು ಕಾಂಟ್ರಡಿಕ್ಷನ್ ಮೆಥಡಲ್ಲಿ ಇದನ್ನು ಪ್ರೂವ್ ಮಾಡ್ತೀನಿ. ಅಂದರೆ ಏನು ಅನ್ಕೊಳ್ತೀನಿ ಅಂದರೆ, ಈ L ಯುನಿಕ್ ಕ್ಯೂ ಅಲ್ಲ, ಈ XN ಅನ್ನುವ ಸೀಕ್ವೆನ್ಸು ಎರಡು ಬೇರೆ ಬೇರೆ ಲಿಮಿಟ್ಗಳಿಗೆ, ಅಂದರೆ ಅದಕ್ಕೆ ಎರಡು ಬೇರೆ ಬೇರೆ ಲಿಮಿಟ್ಗಳಿದ್ದಾವೆ ಅಂತ ಅನ್ಕೊಳ್ತೀನಿ. ಓಕೆ, ಆನ್ ದ ಕಾಂಟ್ರರಿ ಸಪೋಸ್ ದಟ್ ಸೀಕ್ವೆನ್ಸ್ XN ಕನ್ವರ್ಜಸ್ ಟು 2 ಡಿಫರೆಂಟ್ ಲಿಮಿಟ್ಸ್. ಒಂದು ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು L1, ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು L2. ಅಂದರೆ L1 ಮತ್ತು L2ಗೆ ಎರಡು ಲಿಮಿಟಿಗೆ ಕನ್ವರ್ಜ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಇವೆರಡು ಡಿಫರೆಂಟ್ ಅಂದರೆ L1 ಈಸ್ ನಾಟ್ ಈಕ್ವಲ್ ಟು L2 ಅಲ್ವಾ? ಕ್ಲಿಯರ್ಲಿ L1 ಈಸ್ ನಾಟ್ ಈಕ್ವಲ್ ಟು L2. ಅಂದರೆ ಏನೆಲ್ಲ ಪಾಸಿಬಿಲಿಟಿ ಇದೆ? ಒಂದಾ L1 ಈಸ್ ಲೆಸ್ ದ್ಯಾನ್ L2 ಆಗಬೇಕು, ಅಥವಾ L1 ಈಸ್ ಗ್ರೇಟರ್ ದ್ಯಾನ್ L2 ಆಗಬೇಕಲ್ವಾ? ಅಂತೂ ಟೋಟಲಿ ಸಮಥಿಂಗ್ ಪಾಸಿಟಿವ್ ಅಲ್ವಾ? ಅಂದರೆ ಅವುಗಳ ನಡುವಿನ ಡಿಸ್ಟೆನ್ಸ್, ಈ ಡಿಸ್ಟೆನ್ಸನ್ನು ಹೇಗೆ ಬರಿತೀವಿ ನಾವು? ಮಾಡ್ ಅಂತ ಬರಿತೀವಲ್ಲ, ಮಾಡ್ L1 ಮೈನಸ್ L2 ಇಸ್ ಸಮಥಿಂಗ್ ಪಾಸಿಟಿವ್ ಅಲ್ವಾ? ಪಾಸಿಟಿವ್, 0 ಅಲ್ಲ. ಅಂದರೆ L1 ಈಸ್ ನಾಟ್ ಈಕ್ವಲ್ ಟು L2, ಹಾಗಾಗಿ ಇದು L1 L2 ಎರಡು ಸೇಮ್ ಅಲ್ಲ, ಹಾಗಾಗಿ 0 ಅಲ್ಲ. ಅಂದರೆ ಗ್ರೇಟರ್ ದೆನ್ 0 ಅಲ್ವಾ? ಇವುಗಳ ನಡುವಿನ ಡಿಸ್ಟೆನ್ಸ್ L1 ಮತ್ತು L2 ನಡುವಿನ ಡಿಸ್ಟೆನ್ಸ್ 0, ಗ್ರೇಟರ್ ದೆನ್ 0. ಸಿನ್ಸ್ L1 is not equal to L2, there exists a positive real number
ಪಾಸಿಟಿವ್ ರಿಯಲ್ ನಂಬರ್ ಕೆ, ಪಾಸಿಟಿವ್ ರಿಯಲ್ ನಂಬರ್ ಕೆ ಅಂದರೆ ಏನು, ಕ್ಲಿಯರ್ಲಿ ಕೆ ಈಸ್ ಗ್ರೇಟರ್ ದ್ಯಾನ್ 0 ಅಲ್ವಾ, ಕ್ಲಿಯರ್ಲಿ ಕೆ ಈಸ್ ಗ್ರೇಟರ್ ದ್ಯಾನ್ 0 ಸಚ್ ದ್ಯಾಟ್ ಅದು ಹೆಂಗಿರುತ್ತೆ ಅಂದರೆ ಮಾಡ್ L1 ಮೈನಸ್ L2 ಇಸ್ ಈಕ್ವಲ್ ಟು ಕೆ ಗೊತ್ತಾಯ್ತಾ. ಏನು ಅಂದರೆ ಈ L1ನೇ ಬೇರೆ L2ನೇ ಬೇರೆ, ಅಂದರೆ ಕ್ಲಿಯರ್ಲಿ L1 ಇಸ್ ನಾಟ್ ಈಕ್ವಲ್ ಟು L2 ಅಂದರೆ ಅವುಗಳ ನಡುವಿನ ಡಿಸ್ಟೆನ್ಸ್, ಈ L1 ಮತ್ತು L2 ನಡುವಿನ ಡಿಸ್ಟೆನ್ಸ್ ಸಮಥಿಂಗ್ ಪಾಸಿಟಿವ್ ಆಗಿರುತ್ತೆ. ನಾನು ಏನು ಅನ್ಕೊಳ್ತೀನಿ ಅಂತ ಹೇಳಿದ್ರೆ ಅದನ್ನು ಕೆ ಅನ್ಕೊಳ್ತೀನಿ. ಓಕೆ, ಕೆ ಅನ್ನೋದು ಗ್ರೇಟರ್ ದೆನ್ 0 ಅನ್ನೋ ರಿಯಲ್ ನಂಬರ್. ಅಂದರೆ ಸಿನ್ಸ್ L1 ಇಸ್ ನಾಟ್ ಈಕ್ವಲ್ ಟು L2 ದೆರ್ ಎಕ್ಸಿಸ್ಟ್ ಅ ಪಾಸಿಟಿವ್ ರಿಯಲ್ ನಂಬರ್ ಕೆ ಸಚ್ ದಟ್ ಅದು ಹೆಂಗಿರುತ್ತೆ ಅಂದರೆ ಮಾಡ್ L1 ಮೈನಸ್ L2 ಇಸ್ ಈಕ್ವಲ್ ಟು ಕೆ. ಓಕೆ, ಅರ್ಥ ಆಯ್ತಾ. ಅಂದರೆ ಇವುಗಳ ನಡುವಿನ ಡಿಸ್ಟೆನ್ಸ್ ಸಮ್ ಪಾಸಿಟಿವ್ ನಂಬರ್ ಅಲ್ವಾ, ಅದನ್ನು ನಾನು ಕೆ ಅಂತ ಅನ್ಕೊಳ್ತೀನಿ. ಈಗ ಇದು ಒಂದು ಬದಿ ಇರಲಿ. ನಾನೇನು ಅನ್ಕೊಂಡಿದ್ದೆ ಫಸ್ಟು, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು L1 ಅನ್ಕೊಂಡಿದ್ದೆ ಅಲ್ವಾ. ಸಿನ್ಸ್ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು L1, then by the definition of the limit ಏನು ಲಿಮಿಟ್ ಡೆಫಿನಿಷನ್ ಏನು ಹೇಳುತ್ತೆ ಗೊತ್ತಲ್ವಾ. ಆ ರಿಯಲ್ ನಂಬರ್ ಎಲ್ ಇಸ್ ಸೆಟ್ ಟು ಬಿ ಲಿಮಿಟ್ ಆಫ್ ಅ ಸೀಕ್ವೆನ್ಸ್ ಎಕ್ಸನ್ if for every epsilon is greater than 0 there is a positive integer m such that mod xn minus l is less than epsilon for every n is greater than or equal to m ಅಲ್ವಾ. n is greater than or equal to m ಅಂತ ಹೇಳುತ್ತೆ. ಇಲ್ಲಿ ಅದನ್ನು ಹೇಗೆ ಬರ್ಕೊಳ್ತೀವಿ ನಾವು, ನಿಮ್ಗೆ ಗೊತ್ತಿದೆ, ಹೀಗೆ ಬರ್ಕೊಳ್ತೀವಲ್ವಾ. ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಅಂತ ಬರ್ಕೊಳ್ತೀವಲ್ವಾ. ಅಂದರೆ ಇಲ್ಲಿ ಏನಂತ ನಾನು ಏನು ತಗೊಂಡಿದ್ದೆ, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು L1 ಅಂತ. ಹಾಗಾದರೆ ಲಿಮಿಟಿನ ಡೆಫಿನಿಷನಿಂದ ನಾವು ಇದನ್ನ ಹೆಂಗೆ ಬರ್ಕೊಳ್ಬೋದು, ಫಾರ್ ಎವರಿ ಎಪ್ಸಿಲಾನ್ ಇಸ್ ಗ್ರೇಟರ್ ದ್ಯಾನ್ 0. ಇಲ್ಲೇನು ಎಪ್ಸಿಲಾನ್ ಏನು, ಗ್ರೇಟರ್ ದ್ಯಾನ್ 0 ಏನು, ಕೆ ಅಲ್ವಾ ಇಲ್ಲಿ ಎಪ್ಸಿಲಾನ್ ಪ್ಲೇಸಲ್ಲಿ ಫಾರ್ ಎವರಿ ಎಪ್ಸಿಲಾನ್ ಇಸ್ ಗ್ರೇಟರ್ ದ್ಯಾನ್ 0, ಇಲ್ಲೇನು ಎಪ್ಸಿಲಾನು ಕೆ ಅಲ್ವಾ. ಫಾರ್ ಎವರಿ ಕೆ ಇಸ್ ಗ್ರೇಟರ್ ದ್ಯಾನ್ 0 ದೇರ್ ಈಸ್ ಅ ಪಾಸಿಟಿವ್ ಇಂಟೀಜರ್. ಈ ರೀತಿ ಬರೆದ್ರೆ ದೇರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಟೀಜರ್ ಯಾವುದು, ಎಮ್. ನಾನಿಲ್ಲಿ M1 ಅನ್ಕೊಳ್ತೀನಿ. ಓಕೆ, M1 ಅನ್ಕೊಳ್ತೀನಿ. M1 ಸಚ್ ದ್ಯಾಟ್ ಅದು ಹೆಂಗಿರುತ್ತೆ ಅಂದರೆ, ನಿಮಗೆ ಸಿಂಬಲ್ ಗೊತ್ತಲ್ವಾ, ಹೀಗೆ ಬರೆದ್ರೆ ದೇರ್ ಎಕ್ಸಿಸ್ಟ್ ಅಂತೀವಿ. ಅದೇ ಹೀಗೆ ಬರೆದ್ರೆ ಜಸ್ಟ್ ಈ ರೀತಿ ಅದನ್ನು ಸಚ್ ದ್ಯಾಟ್ ಅಂತೀವಿ. ಅಂದರೆ ಎಪ್ಸಿಲಾನನ್ನು ಉಲ್ಟಾ ಬರೆದ್ರೆ ಸಚ್ ದ್ಯಾಟ್, ಈನ ಉಲ್ಟಾ ಬರೆದ್ರೆ ದಟ್ ಈಸ್ ದೇರ್ ಎಕ್ಸಿಸ್ಟ್. ಓಕೆ, ಏನು ಫಾರ್ ಎವರಿ ಕೆ ಇಸ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ M1 ಸಚ್ ದ್ಯಾಟ್ ಅದು ಹೆಂಗಿರುತ್ತೆ ಅಂದರೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಅಂತಿದೆ. ಮೈನಸ್ ಎಲ್ ಪ್ಲೇಸಿಗೆ ಇಲ್ಲೇನಿದೆ, L1 ಇದೆ ಅಲ್ವಾ. L1 ಇಸ್ ಲೆಸ್ ದೆನ್ ಎಪ್ಸಿಲಾನ್ ಪ್ಲೇಸಿಗೆ ಏನಿದೆ, ಎಪ್ಸಿಲಾನ್ ಪ್ಲೇಸಲ್ಲಿ ಕೆ ಇದೆ ಅಲ್ವಾ. ನೋಡಿ, ಅಬ್ಸರ್ವ್ ಮಾಡಿ, ಕೆ ಗ್ರೇಟರ್ ದ್ಯಾನ್ 0 ಅಂದರೆ k/2 ಕೂಡ ಗ್ರೇಟರ್ ದ್ಯಾನ್ 0 ಅಲ್ವಾ. ಈಗ 1 ಇಸ್ ಗ್ರೇಟರ್ ದ್ಯಾನ್ 0 ಅಲ್ವಾ. 1 ಅನ್ನೋದು 0ಕ್ಕಿಂತ ದೊಡ್ಡದು ಅಂದರೆ ಆಬ್ವಿಯಸ್ಲಿ 1/2 ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 0 ಅಲ್ವಾ. 1/2 ಕೂಡ 0. ಹಾಗಂದ್ರೆ ನಾನು ಇಲ್ಲಿ ಕೆ ಗ್ರೇಟರ್ ದ್ಯಾನ್ 0 ಅಲ್ವಾ, ಇಲ್ಲಿ ಕೆ ಗ್ರೇಟರ್ ದ್ಯಾನ್ 0 ಅಲ್ವಾ, k/2 ಕೂಡ ಗ್ರೇಟರ್ ದ್ಯಾನ್ 0 ಅಲ್ವಾ. ಹಾಗಾಗಿ ಇದನ್ನು k/2 ಅಂತ ಬರ್ಕೊಳ್ತೀನಿ ನಾನು. ಫಾರ್ ಎವರಿ ಯಾವುದಕ್ಕೆ, ಫಾರ್ ಎವರಿ n ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m ಅಂತಿದೆ. ಇಲ್ಲಿ n ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು M1. ಓಕೆ, ಗೊತ್ತಾಯ್ತಾ. ಅದೇ ರೀತಿ ಇನ್ನೊಂದು ಏನಿದೆ, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು L2 ಅಲ್ವಾ. ಇದನ್ನು ನಾನು ಇಕ್ವೇಷನ್ ನಂಬರ್ 1 ಅಂತ ಕರಿತೀನಿ. ಓಕೆ, ದಿಸ್ ಥಿಂಗ್ ಇದನ್ನು ನಾನು ಇಕ್ವೇಷನ್ ನಂಬರ್ 1 ಅಂತೀನಿ, ಇಕ್ವೇಷನ್ ನಂಬರ್ 1 ಅಂತ ಕರ್ಕೊಳ್ತೀನಿ. ಓಕೆ, ಏನು ಇದೆ ಇನ್ನೊಂದು, ಸಿನ್ಸ್ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು L2 then by the definition of the limit ಹೆಂಗೆ ಬರ್ಕೊಳ್ಬೋದು, ಆಫ್ ದ ಲಿಮಿಟ್
ಲಿಮಿಟ್ ಫಾರ್ ಎವರಿ k is greater than 0, for every k is greater than 0, there exists a positive integer ಯಾವುದು ಪಾಸಿಟಿವ್ ಇಂಟೀಜರ್ m2 ಇಲ್ಲಿ m2 ಅಂದ್ಕೊಳ್ತೀನಿ ನಾನು. ಓಕೆ, ಇಲ್ಲಿ m1 ಅನ್ಕಡಿದ್ರೆ ಇಲ್ಲಿ m2 ಅನ್ಕೊಳ್ತೀನಿ. ಸಚ್ ದ್ಯಾಟ್ ಹೆಂಗಿರುತ್ತೆ ಅಂತ ಹೇಳಿದರೆ, ಸಚ್ ದ್ಯಾಟ್ mod xn minus L2 is less than k by 2 for every n is greater than or equal to m2. ಇಲ್ಲಿ m1 ಇಲ್ಲಿ m2. ಓಕೆ, ಇದೆಯಲ್ಲ, ಇದನ್ನು ಇಕ್ವೇಷನ್ ನಂಬರ್ 2 ಅಂತ ಹೇಳಿ ಕರಿತೀನಿ, ಇಕ್ವೇಷನ್ ನಂಬರ್ 2 ಅಂತ ಕರಿತೀನಿ. ಓಕೆ, ಈಗ ಅಬ್ಸರ್ವ್ ಮಾಡಿ, ಈ m1 ಇದೆಯಲ್ಲ, m1 ಅನ್ನೋದು ಒಂದು ಪಾಸಿಟಿವ್ ಇಂಟೀಜರ್. ಅಂದರೆ ಗೊತ್ತಲ್ವಾ, 1 2 3 4 5 ಅಂದರೆ m1 ಯಾವುದೋ ಒಂದು ಪಾಸಿಟಿವ್ ಇಂಟೀಜರ್, m2 ಕೂಡ ಯಾವುದೋ ಒಂದು ಪಾಸಿಟಿವ್ ಇಂಟೀಜರ್ ಅಲ್ವಾ. ಇವೆರಡರ ಮ್ಯಾಕ್ಸಿಮಮ್ ಇದೆಯಲ್ಲ, ಮ್ಯಾಕ್ಸಿಮಮ್ ಆಫ್ ದಿಸ್ m1 ಆ್ಯಂಡ್ m2, ಅದನ್ನು ನಾನು m ಅಂತ ಕರಿತೀನಿ, ಕ್ಯಾಪಿಟಲ್ m ಅಂದ್ಕೊಳ್ಳೋಣ. ಕ್ಯಾಪಿಟಲ್ m ಇಸ್ ದ ಮ್ಯಾಕ್ಸಿಮಮ್ ಆಫ್ ದಿಸ್ m1 ಆ್ಯಂಡ್ m2. ಅಂದರೆ ಇಲ್ಲಿ ಯಾವುದೋ ಒಂದು m1 ಇದೆಯಲ್ಲ, ಯಾವುದೋ ಒಂದು ಇಂಟೀಜರು, m2 ಅನ್ನೋದು ಯಾವುದೋ ಒಂದು ಇಂಟೀಜರು. ಆ ಎರಡು ಗೊತ್ತಾಯ್ತಲ್ಲ, ಅಂದರೆ 1 2 3 4 5 6 ಅದರಲ್ಲೇ ಯಾವುದೋ ಆಗಿರುತ್ತೆ. ಅವು ಎರಡರ ಮ್ಯಾಕ್ಸಿಮಮ್ ಅಂದರೆ ಫಾರ್ ಎಕ್ಸಾಂಪಲ್ 5 6 ಅನ್ಕೊಳ್ಳಿ, 5 6 ಮ್ಯಾಕ್ಸಿಮಮ್ 7 ಅಲ್ವಾ, ಆ ರೀತಿ ಅಂದ್ಕೊಳ್ತೀನಿ. ಇದು ಫಾರ್ ಎಕ್ಸಾಂಪಲ್ ಅಷ್ಟೇ. ಈ m1 m2 ಮ್ಯಾಕ್ಸಿಮಮ್ಮನ್ನು ನಾನು m ಅಂದ್ಕೊಳ್ತೀನಿ. ಆಗ ಈ ಇಕ್ವೇಷನ್ 1 ಮತ್ತು 2 ಹೇಗೆ ಬರ್ಕೊಳ್ಬೋದು, ಅಬ್ಸರ್ವ್ ಮಾಡಿ ನೀವು. ಅಲ್ಲಿ mod xn minus L1 is less than k by 2 ಅಂತ ಇತ್ತು ಅಲ್ವಾ. ಫಾರ್ ಎವರಿ n is greater than or equal to m1 ಅಂತಿತ್ತಲ್ವಾ. ಫಾರ್ ಎವರಿ n is greater than or equal to ಕ್ಯಾಪಿಟಲ್ m ಅಂತ ಬರಿಬೋದಲ್ವಾ ನಾವು. m1 ಅನ್ನು m1ಗಿಂತ ಮ್ಯಾಕ್ಸಿಮಮ್ ಕ್ಯಾಪಿಟಲ್ m ಅಲ್ವಾ, ಬರಿಬೋದಾ. ಅದೇ ರೀತಿ ಇಲ್ಲೇನಿತ್ತು, mod xn minus L2, ಇದು ಫ್ರಮ್ 1 ಅಲ್ವಾ, 1 ಇಂಪ್ಲಾಯ್ಸ್, ಇದು ಇಕ್ವೇಷನ್ 2 ಇಂಪ್ಲಾಯ್ಸ್ ಏನು, mod xn minus L2 is less than k by 2 for every n is greater than or equal to m2. m1 ಮತ್ತು m2 ಮ್ಯಾಕ್ಸಿಮಮ್ m ಅಲ್ವಾ, m ಅಂತ ಬರಿಬೋದಾ. ಇಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m. ನಾನು ಈಗೊಂದು ಕನ್ಸಿಡರ್ ಮಾಡ್ತೀನಿ. ಓಕೆ, ನಾವು ಐ ಕನ್ಸಿಡರ್ mod L1 minus L2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಓಕೆ, mod L1 minus L2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಇದನ್ನು ಹಿಂಗೆ ಬರಿಬೋದಾ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, xn minus L2 minus xn minus L1 ಅಂತ ಬರಿಬೋದಾ ಇದನ್ನು. ಅಂದರೆ L1 minus L2 ಇತ್ತು, ನಾನು ಇದಕ್ಕೆ xn ಆ್ಯಡ್ ಮಾಡಿದೆ, xn ಸಬ್ಟ್ರ್ಯಾಕ್ಟ್ ಮಾಡಿದ್ದೀನಿ. ಇಲ್ಲಿ ಪ್ಲಸ್ xn ಮೈನಸ್ xn ಏನಾದರೂ ಚೇಂಜ್ ಆಯಿತಾ, ಇಲ್ಲ ಅಲ್ವಾ. ಇಲ್ಲಿ ಅಬ್ಸರ್ವ್ ಮಾಡಿ ಹೇಗಿದೆ ಇದು, ಇನ್ನು ಸ್ಪ್ಲಿಟ್ ಮಾಡಿ ಹೀಗೆ ಬರಿಬೋದಾ, mod xn minus L2 minus xn ಮೈನಸ್ ಇಂಟು ಮೈನಸ್ ಪ್ಲಸ್ L1. ಅಬ್ಸರ್ವ್ ಮಾಡಿ, ಇಲ್ಲಿ ಪ್ಲಸ್ xn ಮೈನಸ್ xn ಕ್ಯಾನ್ಸಲ್, ಏನು ಉಳೀತು, mod L1 minus L2, ದಟ್ ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಅಲ್ವಾ. ಅಂದರೆ ಏನೇ ಚೇಂಜ್ ಆಗಿಲ್ಲ. ಇನ್ನೊಂದು ನಿಮ್ಗೆ ಪ್ರಾಪರ್ಟಿ ಗೊತ್ತಿರ್ಬೋದು, ಮಾಡಿನ ಪ್ರಾಪರ್ಟಿ, mod a ಮೈನಸ್ ಬಿ. mod a ಮೈನಸ್ ಬಿನ ಹೇಗೆ ಬರ್ಕೊಳ್ಬೋದು, ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು mod a ಪ್ಲಸ್ mod b ಅಲ್ವಾ. ಮಾಡಿನ ಪ್ರಾಪರ್ಟಿ ಇದೆ. ಮಾಡ್ಯುಲಸ್ ಆಫ್ ಅ ರಿಯಲ್ ನಂಬರ್ ಬಗ್ಗೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. mod a ಮೈನಸ್ ಬಿ ಅಂದರೆ ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು mod a ಪ್ಲಸ್ mod b. ಈ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡಿದ್ನಿ ಹೆಂಗೆ ಬರ್ಕೊಳ್ಬೋದು ಅಂದರೆ, ದಿಸ್ ಇಸ್ ಎ, ದಿಸ್ ಇಸ್ ಬಿ, ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು mod a ಪ್ಲಸ್ ಬಿ ಅಂದರೆ ಇದನ್ನ ಹೇಗೆ ಬರ್ಕೊಳ್ಬೋದು, ದಿಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಲ್ವಾ, ಈಕ್ವಲ್ ಟು ಅಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು ಏನಾಗುತ್ತೆ, mod a ಅಂದರೆ ದಿಸ್ mod ಆಫ್ ದಿಸ್, ದಟ್ ಈಸ್ xn ಮೈನಸ್ L2 ಪ್ಲಸ್ ಅಲ್ವಾ, ಪ್ಲಸ್ mod b ಅಂದರೆ ಇದರ mod, ದಟ್ ಈಸ್ mod xn ಮೈನಸ್ L1. ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ಏನು ಫ್ರಮ್ ಇಕ್ವೇಷನ್ 1 ಇಂದ ನಮಗಿಲ್ಲಿ ಸಿಕ್ಕಿದೆ, ಏನು mod xn ಮೈನಸ್ L1 ಇಸ್ ಲೆಸ್ ದೆನ್ k by 2 ಆ್ಯಂಡ್ mod xn ಮೈನಸ್ L2 ಇಸ್ ಲೆಸ್ ದೆನ್ k by 2. ಅಂದರೆ xn ಮೈನಸ್ L2 ಅನ್ನೋದು ಲೆಸ್ ದೆನ್ k by 2 ಅಂದರೆ
ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇತ್ತು, ನೆಕ್ಸ್ಟ್ ಏನಾಯಿತು ಲೆಸ್ ದೆನ್ ಆಗುತ್ತೆ ಅಲ್ವಾ, ಲೆಸ್ ದೆನ್ k/2 ಬರಿಬೋದಾ, ಪ್ಲಸ್ ಇದು ಕೂಡ ಲೆಸ್ ದೆನ್ k/2 ಬರಿಬೋದಲ್ವಾ, ಸಾರಿ ಇದು ಕೂಡ ಲೆಸ್ ದೆನ್ k/2, ಇವೆರಡು ಲೆಸ್ ದೆನ್ k/2 ಯಾವುದಕ್ಕೆ, ಫಾರ್ ಎವರಿ n ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m ಅಲ್ವಾ, ಫಾರ್ ಆಲ್ n ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m ಅಂದರೆ k/2 ಪ್ಲಸ್ k/2 ಇಸ್ k ಲೆಸ್ ದೆನ್ k, ಫಾರ್ ಆಲ್ n ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m. ಏನು ಬಂತು ನಮಗೆ, ಮಾಡ್ L1 ಮೈನಸ್ L2 ಇಸ್ ಲೆಸ್ ದ್ಯಾನ್ ಕೆ ಅಂತ ಹೇಳಿ ಬಂತು. ಇದು ನಮ್ಮ ಅಸಂಪ್ಷನ್ಗೆ ಕಾಂಟ್ರಡಿಕ್ಷನ್ ಅಲ್ವಾ. ನಾವು ಏನಂತ ಅಸ್ಯೂಮ್ ಮಾಡಿದ್ವು, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಅಸ್ಯೂಮ್ ಮಾಡಿದ್ವಲ್ಲ, ಏನಂತ ಅಸ್ಯೂಮ್ ಮಾಡಿದ್ವು ನಾವು, ಮಾಡ್ L1 ಇಸ್ ನಾಟ್ ಈಕ್ವಲ್ ಟು L2 ಅಂದರೆ ಮಾಡ್ L1 ಮೈನಸ್ L2 ಇಸ್ ಈಕ್ವಲ್ ಟು ಕೆ ಅನ್ಕೊಂಡು ಅಸ್ಯೂಮ್ ಮಾಡಿದ್ವಲ್ವಾ. ಮಾಡ್ L1 ಮೈನಸ್ L2 ಇಸ್ ಈಕ್ವಲ್ ಟು ಕೆ ಅಂತ ಅಸ್ಯೂಮ್ ಮಾಡಿದ್ವು. ಇಲ್ಲಿ ಏನು ಬರ್ತಾ ಇದೆ, ಮಾಡ್ L1 ಮೈನಸ್ L2 ಇಸ್ ಲೆಸ್ ದ್ಯಾನ್ ಕೆ ಅಂತ ಬರ್ತಿದೆ. ಅಂದರೆ ನಮ್ಮ ಅಸಂಪ್ಷನ್ನಿಗೆ ಕಾಂಟ್ರಡಿಕ್ಷನ್ ಬರ್ತದೆ, ಅಂದರೆ ಅಸಂಪ್ಷನ್ ತಪ್ಪು ಅಂತ ಬರ್ತಾ ಇದೆ. ಹಾಗಾಗಿ L1 ಇಸ್ ನಾಟ್ ಈಕ್ವಲ್ ಟು L2 ಅಂತ ಅನ್ಕೊಂಡಿದ್ದಲ್ವ ನಾವು, L1 ಇಸ್ ನಾಟ್ ಈಕ್ವಲ್ ಟು L2 ಅನ್ಕೊಂಡಿದ್ದು, ಇದು ರಾಂಗ್ ಅಂತ ಹೇಳ್ತಾ ಇದೆ. ಹಾಗಾಗಿ ಏನಂತ ಹೇಳ್ಬೋದು, L1 ಇಸ್ ಈಕ್ವಲ್ ಟು L2 ಅಂದರೆ ನಾನು ಫಸ್ಟಿಗೆ ಏನು ಅನ್ಕೊಂಡಿದ್ದೆ, ಸೀಕ್ವೆನ್ಸ್ XN ಅನ್ನೋದು ಎರಡು ಬೇರೆ ಬೇರೆ ಟು ಡಿಫರೆಂಟ್ ಲಿಮಿಟ್ಸಿಗೆ ಕನ್ವರ್ಜ್ ಆಗುತ್ತೆ. ಒಂದು L1 ಅಂತ, ದಟ್ ಈಸ್ ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು L1 ಅಂತ. ಇಲ್ಲೊಂದು ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು L2 ಅಂತ. ಈ L1 ಈಸ್ ನಾಟ್ ಈಕ್ವಲ್ ಟು L2 ಅಂದ್ಕೊಂಡಿದ್ದೆ. ಅದರಿಂದ ನಮಗೇನು ಸಿಕ್ಕಿತ್ತು, ಮಾಡ್ L1 ಮೈನಸ್ L2 ಇಸ್ ಈಕ್ವಲ್ ಟು ಕೆ, ಸಮ್ ರಿಯಲ್ ನಂಬರ್ ಕೆ ಅಲ್ವಾ, ಪಾಸಿಟಿವ್ ರಿಯಲ್ ನಂಬರ್ ಕೆ. ಆದರೆ ಇಲ್ಲೇನು, ಮಾಡ್ L1 ಮೈನಸ್ L2 ಇಸ್ ಲೆಸ್ ದೆನ್ ಕೆ ಅಂದರೆ ನನ್ನ ಅಸಂಪ್ಷನ್ನು ರಾಂಗ್ ಅಂತ ಹೇಳ್ತಾ ಇದೆ. ಅಂದರೆ ಏನಂತ ಹೇಳ್ಬೋದು ಅಂತ ಹೇಳಿದರೆ, ಸೀಕ್ವೆನ್ಸ್ XN ಟೂ ಡಿಫರೆಂಟ್ ಲಿಮಿಟ್ಗಳಿಗೆ ಕನ್ವರ್ಜ್ ಆಗೋದಿಲ್ಲ. ಅಂದರೆ ಮೀನಿಂಗ್ ಏನು, ದ ಲಿಮಿಟ್ ಆಫ್ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಯುನಿಕ್ ಅಂದರೆ ಕ್ಲಿಯರ್ಲಿ L1 ಇಸ್ ಈಕ್ವಲ್ ಟು L2 ಆಗಿರುತ್ತೆ, ಸೇಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಥಿಯರಮ್, ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್. ಅಂದರೆ ಯಾವುದೇ ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೊಂಡ್ರು ಅದು ಬೌಂಡೆಡ್ ಆಗಿರುತ್ತೆ ಅಂತ ಹೇಳಬೇಕು. ಓಕೆ, ನಾನು ಒಂದು ಸೀಕ್ವೆನ್ಸ್ ತಗೊಳ್ತೀನಿ, ಸೀಕ್ವೆನ್ಸ್ XN. ಓಕೆ, ಸೀಕ್ವೆನ್ಸ್ XN ನಾವು ಪ್ರೂಫ್ ಓಕೆ, ಸೀಕ್ವೆನ್ಸ್ XN ಅಂತ ತಗೊಳ್ತೀನಿ. ಇದು ಏನು ಅಂದರೆ ಕನ್ವರ್ಜೆಂಟ್ ಸೀಕ್ವೆನ್ಸ್. ಓಕೆ, ಇದು ಕನ್ವರ್ಜೆಂಟ್ ಸೀಕ್ವೆನ್ಸ್. ನಾನು ಇದನ್ನು ಬೌಂಡೆಡ್ ಅಂತ ಹೇಳಬೇಕು. ಓಕೆ, ಏನು ಇದನ್ನು ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ಲೆಟ್ ಸೀಕ್ವೆನ್ಸ್ XN ಬಿ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಯಿತು ಅಂದರೆ ಏನು, ಆಬ್ವಿಯಸ್ಲಿ ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು L ಅಲ್ವಾ. ಸೀಕ್ವೆನ್ಸ್ XN ಕನ್ವರ್ಜೆಂಟ್ ಅಂದರೆ ದಟ್ ಇಂಪ್ಲೈಸ್ ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು L ಅಲ್ವಾ. ಈಗ ಲಿಮಿಟ್ ಡೆಫಿನಿಷನಿಂದ ನಾವು ಇದನ್ನ ಹೇಗೆ ಬರ್ಕೊಳ್ಬೋದು, ಲಿಮಿಟ್ XN ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು L ಅಂದರೆ ಏನು, ಫಾರ್ ಎವರಿ ಎಪ್ಸಿಲಾನ್ ಇಸ್ ಗ್ರೇಟರ್ ದ್ಯಾನ್ ಝೀರೋ there exists a positive integer m ಅಲ್ವಾ, ಪಾಸಿಟಿವ್ ಇಂಟೀಜರ್ m. ಅದನ್ನು ಹೇಗೆ ಬರ್ಕೊಳ್ಬೋದು, m ಬಿಲಾಂಗ್ಸ್ ಟು n ಅಂತ ಬರ್ಕೊಳ್ಬೋದಲ್ವಾ. ಪಾಸಿಟಿವ್ ಇಂಟೀಜರ್ ಅಂದರೆ ನ್ಯಾಚುರಲ್ ನಂಬರ್, n ಅಂದರೆ ನ್ಯಾಚುರಲ್ ನಂಬರ್ ಅಂದರೆ m ಬಿಲಾಂಗ್ಸ್ ಟು n ಅಂತ ಬರ್ಕೊಳ್ಬೋದಲ್ವಾ. ದೇರ್ ಎಕ್ಸಿಸ್ಟ್ ಪಾಸಿಟಿವ್ ಇಂಟೀಜರ್ m ಸಚ್ ದ್ಯಾಟ್ ಅದು ಹೆಂಗಿರುತ್ತೆ ಅಂದರೆ ಮಾಡ್ XN ಮೈನಸ್ L ಇಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಎವರಿ n ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m ಅಲ್ವಾ. n ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು m. ಏನು, ಬೈ ದ ಡೆಫಿನೇಷನ್ ಆಫ್ ಲಿಮಿಟ್ ನಾವು ಬರ್ಕೊಂಡು ಈ ರೀತಿ ಬರ್ಕೊಂಡು, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಮಾಡ್ XN ಮೈನಸ್ L ಇಸ್ ಲೆಸ್ ದೆನ್ ಎಪ್ಸಿಲಾನ್ ಅಂದರೆ ಅದನ್ನ ಹೇಗೆ ಬರ್ಕೊಳ್ಬೋದು, ದಟ್ ಇಂಪ್ಲೈಸ್ XN ಮೈನಸ್ L
ಲೈಸ್ ಇನ್ ಬಿಟ್ವೀನ್ ಮೈನಸ್ ಎಪ್ಸಿಲಾನ್ ಆ್ಯಂಡ್ ಪ್ಲಸ್ ಎಪ್ಸಿಲಾನ್. ಇದನ್ನು ಈ ರೀತಿ ಬರ್ಕೊಳ್ಬೋದಲ್ವಾ, ಏನೋ ಮಾಡಿ ಎ ಮೈನಸ್ ಬಿ ಇಸ್ ಲೆಸ್ ದೆನ್ ಎಲ್ ಅಂದರೆ ಎ ಮೈನಸ್ ಬಿ ಅನ್ನೋದು ಇನ್ ಬಿಟ್ವೀನ್ ಮೈನಸ್ ಎಲ್ ಮತ್ತು ಪ್ಲಸ್ ಎಲ್ ಇರುತ್ತೆ ಅಂತಲ್ವಾ. ಸೇಮ್ ಮೈನಸ್ ಎಪ್ಸಿಲಾನ್ ಇಸ್ ಲೆಸ್ ದೆನ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದೆನ್ ಎಪ್ಸಿಲಾನ್, ಏನೋ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ದಟ್ ಇಂಪ್ಲೈಸ್ ಈಗ add L throughout this L minus epsilon is less than xn, that is less than L plus epsilon for every n is greater than or equal to m. That imply ಇದು ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ, ಆಫ್ಟರ್ mth term terms of xn, that means after mth term xn is bounded in between L minus epsilon and L plus epsilon ಅಂತ ತೋರಿಸುತ್ತೆ. ಅಂದರೆ ಈಗ ಸೀಕ್ವೆನ್ಸ್ ಎಕ್ಸ್ ಎನ್ ಹೆಂಗಿರುತ್ತೆ, ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು x1 x2 x3 ಆ್ಯಂಡ್ ಸಾನ್ ಎಕ್ಸ್ ಎಮ್ ಮೈನಸ್ 1 ಎಕ್ಸ್ ಎಮ್ ಪ್ಲಸ್ 1 ಎಕ್ಸ್ ಎಮ್ ಪ್ಲಸ್ 2 ಆ್ಯಂಡ್ ಸಾನ್ ಎಕ್ಸ್ ಎಮ್ ಪ್ಲಸ್ ಎನ್ ಆ್ಯಂಡ್ ಸಾನ್. ಓಕೆ, ಈ ರೀತಿ ಇರುತ್ತೆ ಅಲ್ವಾ. ಇಲ್ಲಿ ಇದು ಏನು ಹೇಳ್ತಿದೆ ಅಂತ ಹೇಳಿದರೆ, ಈ ಎಮ್ ಮತ್ತು ಎಮ್ ನಂತರದ ಟರ್ಮ್ಗಳಲ್ಲಿ, ಅಂದರೆ ದಿಸ್ ಮತ್ತು ಇದರ ನಂತರದ ಟರ್ಮ್ಗಳಲ್ಲಿ ಎಕ್ಸ್ ಎನ್ ಅನ್ನೋದು ಇನ್ ಬಿಟ್ವೀನ್ ಎಲ್ ಮೈನಸ್ ಎಪ್ಸಿಲಾನ್ ಮತ್ತು ಎಲ್ ಪ್ಲಸ್ ಎಪ್ಸಿಲಾನ್ ಬೌಂಡ್ ಆಗಿದೆ ಅಂತ ಹೇಳ್ತಾ ಇದೆ. ಅಂದರೆ ನಾವು ಫಸ್ಟಿಗೆ ನಾನು ಏನೋ ಒಂದು ಎಕ್ಸ್ ಎನ್ ಅನ್ನೋದು ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೊಂಡಿದೆ, ಅದನ್ನು ಬೌಂಡೆಡ್ ಅಂತ ತೋರಿಸ್ಬೇಕಿತ್ತು. ಆಗೋಯ್ತಾ? ಈಗ ಬೌಂಡ್ ಆಗಿದೆ ಅಂತ ಹೇಳ್ತಿದೆಯಲ್ಲ, ಎಕ್ಸ್ ಎನ್ ಅನ್ನೋದು ಇನ್ ಬಿಟ್ವೀನ್ ಎಲ್ ಮೈನಸ್ ಎಪ್ಸಿಲಾನ್ ಮತ್ತು ಎಲ್ ಪ್ಲಸ್ ಎಪ್ಸಿಲಾನ್ ಬೌಂಡ್ ಆಗಿದೆ ಅಂತ ಹೇಳ್ತಾ ಇದೆ. ಹಂಗಂತೇಳಿ ಇದನ್ನು ಬೌಂಡೆಡ್ ಅಂದರೆ ಹಂಗಂತ ನಾನೀಗ ಕನ್ಕ್ಲೂಷನ್ ಮಾಡೋಂಗಿಲ್ಲ ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಅಂತ. ಯಾಕೆ ಅಂದರೆ ಇದು ಬೌಂಡ್ ಆಗಿರೋದು ಎಮ್ ಮತ್ತು ಎಮ್ ನಂತರದ ಟರ್ಮಲ್ಲಿ ಮಾತ್ರ. ಅಂದರೆ ಇದಿಷ್ಟು ಟರ್ಮಲ್ಲಿ ಬೌಂಡ್ ಆಗಿದೆ, ಇದಿಷ್ಟು ಟರ್ಮಲ್ಲಿ ಬೌಂಡ್ ಆಗಿದ, ದಟ್ ಈಸ್ ಕ್ವಶನ್ ಮಾರ್ಕ್. ಅದನ್ನು ನಾವು ಈಗ ನೋಡೋಣ. ಓಕೆ, ಇಲ್ಲಿ ನಾನು ಈ x1 x2 x3 ಆ್ಯಂಡ್ ಸಾನ್ ಎಕ್ಸ್ ಎಮ್ ಮೈನಸ್ 1 ಉಂಟಲ್ಲ, ಮತ್ತು ಈ ಎಕ್ಸ್ ಎನ್ ಬೌಂಡ್ ಆಗಿರುವ ಎಲ್ ಮೈನಸ್ ಎಪ್ಸಿಲಾನ್ ಮತ್ತು ಎಲ್ ಪ್ಲಸ್ ಎಪ್ಸಿಲಾನ್ ಉಂಟಲ್ಲ, ಇದಿಷ್ಟರ ಮಿನಿಮಮ್ಮನ್ನು ನಾನು ಎಲ್ ಅಂತ ಕರಿತೀನಿ. ಓಕೆ, ಮಿನಿಮಮ್ ಆಫ್ ದಿಸ್ ಎಲ್ ಅಂತ ಕರಿತೀನಿ. ಎಲ್ ಇಸ್ ಈಕ್ವಲ್ ಟು ಮಿನಿಮಮ್ ಆಫ್ x1 x2 x3 ಆ್ಯಂಡ್ ಸಾನ್ ಎಕ್ಸ್ ಎಮ್ ಮೈನಸ್ 1 ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನ್. ಹಾಗೆ ಈ x1 x2 x3 ಆ್ಯಂಡ್ ಸಾನ್ ಎಕ್ಸ್ ಎಮ್ ಮೈನಸ್ 1, ಓಕೆ, x1 x2 x3 ಆ್ಯಂಡ್ ಸಾನ್ ಎಕ್ಸ್ ಎಮ್ ಮೈನಸ್ 1. ಹಾಗೆ ಈ ಎಕ್ಸ್ ಎನ್ ಮೈನಸ್ ಎಲ್ ಬೌಂಡ್ ಆಗಿರುವ ಎಲ್ ಮೈನಸ್ ಎಪ್ಸಿಲಾನ್ ಮತ್ತು ಎಲ್ ಪ್ಲಸ್ ಎಪ್ಸಿಲಾನ್, ಇವುಗಳ ಮ್ಯಾಕ್ಸಿಮಮ್ಮನ್ನು ನಾನು ಎಮ್ ಅಂತ ಕರಿತೀನಿ. ಓಕೆ, ಮ್ಯಾಕ್ಸಿಮಮ್ಮನ್ನು ನಾನು ಎಮ್ ಅಂತ ಕರಿತೀನಿ. ಈಗ ಕ್ಲಿಯರ್ಲಿ ಅಬ್ಸರ್ವ್ ಮಾಡಿ ಯಾವುದೇ ಎಕ್ಸ್ ಐ, ಫಾರ್ ಆಲ್ ಎಕ್ಸ್ ಐ ಇಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಲ್, ಫಾರ್ ಆಲ್ ಐ ಈಸ್ ಈಕ್ವಲ್ ಟು ಏನು 1 2 3 ಆ್ಯಂಡ್ ಸಾನ್ ಎಮ್ ಮೈನಸ್ 1 ಅಲ್ವಾ. ಅಂದರೆ ಯಾವುದೇ ಎಕ್ಸ್ ಐನ್ ತಗೊಂಡ್ರು ಅದೆಲ್ಲದಕ್ಕಿಂತ ಚಿಕ್ಕದು, ವೆರಿ ಸ್ಮಾಲ್, ಈಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಲ್ ಅಲ್ವಾ. ಹಾಗೆ ಈ ಎಲ್ ಅನ್ನೋದು ಎಲ್ ಮೈನಸ್ ಎಪ್ಸಿಲಾನ್ ಮತ್ತು ಎಲ್ ಪ್ಲಸ್ ಎಪ್ಸಿಲಾನಿಗಿಂತಲೂ ಸ್ಮಾಲ್. ಅಂದರೆ ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನ್ ಈಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಲ್. ಮತ್ತು ಇದರಿಂದ ಇನ್ನೊಂದು ಏನು ಸಿಕ್ತು ನಮಗೆ, ಇದು ಫಾರ್ ಎಲ್ ಈ ಕೇಸಿಗಾಯಿತು. ಎಮ್ಮಿಗೆ ನೋಡಿ, ಈಗ ಅಬ್ಸರ್ವ್ ಮಾಡಿ, ಯಾವುದೇ ಎಕ್ಸ್ ಐನ್ ತಗೊಳ್ಳಿ ವಿಚ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್, ಫಾರ್ ಆಲ್ ಐ ಈಸ್ ಈಕ್ವಲ್ ಟು 1 2 3 ಆ್ಯಂಡ್ ಸಾನ್ ಅಪ್ ಟು ಎಮ್ ಮೈನಸ್ 1. ಅಂದರೆ ಈ ಎಮ್ ಅನ್ನೋದು ಇದು ಯಾವುದೇ ಎಕ್ಸ್ ಐನ, ಅಂದರೆ x1 x2 x3 ಆ್ಯಂಡ್ ಸಾನ್ ಎಕ್ಸ್ ಎಮ್ ಮೈನಸ್ 1ಗಿಂತಲೂ ದೊಡ್ಡದು ಅಲ್ವಾ. ಹಾಗೆ ಈ ಎಮ್ ಅನ್ನೋದು ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನಿಗಿಂತಲೂ ಮ್ಯಾಕ್ಸಿಮಮ್. ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್. ಎಮ್ ಈಸ್
ಮ್ಯಾಕ್ಸಿಮಮ್ ಆಫ್ ದೀಸ್ ಟು, ಅಂದರೆ ಎಮ್ ಅನ್ನೋದು ಮ್ಯಾಕ್ಸಿಮಮ್, ಎಲ್ ಅನ್ನೋದು ಮಿನಿಮಮ್ ಅಂತ ಗೊತ್ತಾಯಿತು. ನಾವು ಇದನ್ನು ಈಗ ಅಬ್ಸರ್ವ್ ಮಾಡಿ, ಎಲ್ ಇದೆಯಲ್ವಾ, ಈ ಎಲ್ ಅನ್ನೋದು ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಲ್ ಮೈನಸ್ ಎಪ್ಸಿಲಾನ್ ಅಲ್ವಾ, ಎಲ್ ಮೈನಸ್ ಎಪ್ಸಿಲಾನ್ ಅಲ್ವಾ, ಎಲ್ ಮೈನಸ್ ಎಪ್ಸಿಲಾನ್. ಈ ಎಲ್ ಮೈನಸ್ ಎಪ್ಸಿಲಾನ್ ಇಲ್ಲಿ ನೋಡಿ, ಎಲ್ ಮೈನಸ್ ಎಪ್ಸಿಲಾನ್ ಇಸ್ ಲೆಸ್ ದೆನ್ ಎಕ್ಸ್ ಎನ್ ಅಲ್ವಾ, ಇಸ್ ಲೆಸ್ ದೆನ್ ಎಕ್ಸ್ ಎನ್. ದಟ್ ಎಕ್ಸ್ ಎನ್ ಇಸ್ ಲೆಸ್ ದೆನ್ ಏನು, ಎಲ್ ಪ್ಲಸ್ ಎಪ್ಸಿಲಾನ್, ಎಲ್ ಪ್ಲಸ್ ಎಪ್ಸಿಲಾನ್. ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ ಪ್ಲಸ್ ಎಪ್ಸಿಲಾನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ. ಫಸ್ಟು ದಿಸ್ ಎಲ್ ಈಸ್ ಲೆಸ್ ದೆನ್ ಎಲ್ ಮೈನಸ್ ಎಪ್ಸಿಲಾನ್ ಅಲ್ವಾ, ದಿಸ್ ಒನ್ ಎಲ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಲ್ ಮೈನಸ್ ಎಪ್ಸಿಲಾನ್. ಅಂದರೆ ಈ ಎಲ್ಲಿಗಿಂತ ಎಲ್ ಮೈನಸ್ ಎಪ್ಸಿಲಾನ್ ದೊಡ್ಡದು, ಆ ಎಲ್ ಮೈನಸ್ ಎಪ್ಸಿಲಾನಿಗಿಂತ ಎಕ್ಸ್ ಎನ್ ದೊಡ್ಡದು, ಎಕ್ಸ್ ಎನ್ನಿಗಿಂತ ಎಲ್ ಪ್ಲಸ್ ಎಪ್ಸಿಲಾನ್ ದೊಡ್ಡದು, ಎಲ್ ಪ್ಲಸ್ ಎಪ್ಸಿಲಾನಿಗಿಂತ ಎಮ್ ದೊಡ್ಡದು ಅಲ್ವಾ. ಯಾವುದಕ್ಕೆ, ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಅಂದರೆ ಯಾವುದೇ ಎನ್ ಅನ್ನು ತಗೊಂಡ್ರು, x1 ಅಂದರೆ ಇಲ್ಲಿವರೆಗೆ ಅಪ್ ಟು ಎಮ್ ಮೈನಸ್ ಒನ್, ಹಾಗೆ ಎಮ್ ಪ್ಲಸ್ ಒನ್, ಎಮ್ ಪ್ಲಸ್ ಟು, ಎಮ್ ಪ್ಲಸ್ ಎನ್, ಅಂದರೆ ಯಾವುದೇ ಎನ್ ಅನ್ನು ತಗೊಂಡ್ರು ಕೂಡ ಇದು ಟ್ರೂ ಆಗುತ್ತೆ ಅಲ್ವಾ. ಇಲ್ಲಿ ಬರೀ ಎಲ್ ಮೈನಸ್ ಎಪ್ಸಿಲಾನ್ ಮತ್ತು ಎಲ್ ಪ್ಲಸ್ ಎಪ್ಸಿಲಾನ್ ಟ್ರೂ ಇಸ್ ಓನ್ಲಿ ಫಾರ್ ದಿಸ್ ಟರ್ಮ್, ಆದರೆ ದಿಸ್ ಇಸ್ ಟ್ರೂ ಫಾರ್ ಆಲ್ ಎನ್, ಅಂದರೆ ದಟ್ ಇಂಪ್ಲೈಸ್ ಎಲ್ ಇದನ್ನ ಹೀಗೆ ಬರ್ಕೊಳ್ಬೋದಾ ನೋಡಿ, ಇಲ್ಲಿ ಎಲ್ ಇಸ್ ಲೆಸ್ ದೆನ್ ಎಕ್ಸ್ ಎನ್ ಅಂತ ಬರ್ಕೊಳ್ಬೋದಾ. ಅಂದರೆ ಎಲ್ಲಿಗಿಂತ ಎಲ್ ಮೈನಸ್ ಎಪ್ಸಿಲಾನ್ ದೊಡ್ಡದಾಗಿದೆ, ಎಲ್ ಮೈನಸ್ ಎಪ್ಸಿಲಾನಿಗಿಂತ ಎಕ್ಸ್ ಎನ್ ದೊಡ್ಡದಾಗಿದೆ ಅಂದರೆ ಆಬ್ವಿಯಸ್ಲಿ ಎಲ್ಲಿಗಿಂತ ಎಕ್ಸ್ ಎನ್ ದೊಡ್ಡದಾಗಿರುತ್ತೆ ಅಲ್ವಾ. ಹಾಗೆ ವಿಚ್ ಇಸ್ ಲೆಸ್ ದೆನ್ ಎಮ್ ಅಂತ ಬರಿಬೋದಾ. ಎಲ್ಲಿಗಿಂತ ಎಲ್ ಮೈನಸ್ ಎಪ್ಸಿಲಾನ್ ದೊಡ್ಡದು, ಎಲ್ ಮೈನಸ್ ಎಪ್ಸಿಲಾನಿಗಿಂತ ಎಕ್ಸ್ ಎನ್ ದೊಡ್ಡದು, ಎಕ್ಸ್ ಎನ್ನಿಗಿಂತ ಎಲ್ ಪ್ಲಸ್ ಎಪ್ಸಿಲಾನ್ ದೊಡ್ಡದು, ಎಲ್ ಪ್ಲಸ್ ಎಪ್ಸಿಲಾನಿಗಿಂತ ಎಮ್ ದೊಡ್ಡದು. ಅಂದರೆ ಕ್ಲಿಯರ್ಲಿ ಎಕ್ಸ್ ಎನ್ನಿಗಿಂತ ಎಮ್ ದೊಡ್ಡದು, ಹೀಗೆ ಬರಿಬೋದಾ. ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಲ್ವಾ, ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಎಲ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್. ಅಂದರೆ ಇದರಿಂದ ನಮ್ಗೆ ಏನು ಕನ್ಕ್ಲೂಡ್ ಆಗ್ತಿದೆ, ಇದು ಏನು ಡೆಫಿನಿಷನ್ನು, ಯಾವುದು ಡೆಫಿನಿಷನ್ ಇದು, ಬೌಂಡೆಡ್ ಸೀಕ್ವೆನ್ಸ್ ಅಲ್ವಾ. ಗೊತ್ತಲ್ವಾ ನಿಮಗೆ, ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಆ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಸೆಟ್ ಟು ಬಿ ಬೌಂಡೆಡ್ ಇಫ್ ದೇರ್ ಎಕ್ಸಿಸ್ಟ್ ಟೂ ರಿಯಲ್ ನಂಬರ್ಸ್ ಎಲ್ ಆ್ಯಂಡ್ ಎಮ್ such that L is less than or equal to xn is less than or equal to m for all n belongs to n ಅಲ್ವಾ. ಇದು ಬೌಂಡೆಡ್ ಸೀಕ್ವೆನ್ಸಿನ ಡೆಫಿನಿಷನ್ ಸ್ಯಾಟಿಸ್ಫೈ ಮಾಡುತ್ತಲ್ವಾ. ಅಂದರೆ ಕ್ಲಿಯರ್ಲಿ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಬೌಂಡೆಡ್ ಅಲ್ವಾ. ಒಂದು ಸೀಕ್ವೆನ್ಸನ್ನು ಬೌಂಡೆಡ್ ಅನ್ಬೇಕು ಅಂದರೆ ಅದಕ್ಕೆ ಅಪ್ಪರ್ ಬೌಂಡ್ಸ್ ಲೋವರ್ ಬೌಂಡ್ಸ್ ಎರಡು ಎಕ್ಸಿಸ್ಟ್ ಆಗಿರಬೇಕು. ಅಂದರೆ ಅದು ಬೌಂಡೆಡ್ ಎಬೋನೂ ಆಗಿರಬೇಕು, ಬೌಂಡೆಡ್ ಬಿಲೋನೂ ಆಗಿರಬೇಕು. ಇಲ್ಲಿ ಬೌಂಡೆಡ್ ಎಬೋ ಬೌಂಡೆಡ್ ಬಿಲೋ ಎರಡೂ ಆಗಿದೆ. ಅಂದರೆ ಎರಡು ರಿಯಲ್ ನಂಬರ್ ಎಲ್ ಮತ್ತು ಎಮ್ ಎಕ್ಸಿಸ್ಟ್ ಆಗಿದೆ. ಕ್ಲಿಯರ್ಲಿ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಬೌಂಡೆಡ್. ಇದರಿಂದ ನಾವು ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್. ಈಗ ನಿಮ್ಗೊಂದು ಇದ್ರ ಕಾನ್ವರ್ಸ್ ಟ್ರೂನಾ ಅಂದರೆ ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟಾ ಅಂತ ಕ್ವಶನ್ ಬರ್ಬೋದು. ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್, ಹೌದಾ ಅಲ್ವಾ. is every convergent sequence is every bounded sequence is convergent. every convergent sequence is bounded. ಆದರೆ every bounded sequence is convergent ಆಗಬೇಕಾ ನೋಡೋಣ. ನಾನೊಂದು ಸೀಕ್ವೆನ್ಸ್ ತಗೊಳ್ತೀನಿ. ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಸೀಕ್ವೆನ್ಸ್ -1 to the power n. ಓಕೆ, -1 +1 -1 +1 ಆ್ಯಂಡ್ ಸೊ ಆನ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ -1 to the power n ಅನ್ನೋದು ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು 1. ಅಂದರೆ ಕ್ಲಿಯರ್ಲಿ ಇಟ್ ಈಸ್ ಬೌಂಡೆಡ್ ಅಲ್ವಾ. ಇದು ಬೌಂಡೆಡ್. ಆದರೆ ಇದು ಕನ್ವರ್ಜೆಂಟಾ? ಸೀಕ್ವೆನ್ಸ್ -1 to the power n is equal to -1 ಯಾವಾಗ? ಇಫ್ n is ಆಡ್. +1 ಯಾವಾಗ? ಇಫ್ n is
E1 ಅಲ್ವಾ, NE1. ಇಲ್ಲಿ ನೋಡಿ n is equal to 1 ಕೊಟ್ಟಾಗ -1 ಬಂತು, n is equal to 2 ಕೊಟ್ಟಾಗ +1 ಬಂತು. n is equal to 1, 3, 5, 7, 9 ಇದೆಲ್ಲ ಆಡ್ ನಂಬರ್ ಕೊಡ್ತಾ ಹೋದಾಗೂ ನಮ್ಮ -1 ಬರುತ್ತೆ. n is equal to E1 ನಂಬರ್ ಅಂದರೆ 2, 4, 6, 8, 10 ಇದೆಲ್ಲ ಕೊಡ್ತಾ ಹೋದಾಗೂ +1 ಬರುತ್ತೆ. ಅಂದರೆ ಇಟ್ ಆಸಿಲೇಟ್ಸ್ ಇನ್ ಬಿಟ್ವೀನ್ -1 ಆ್ಯಂಡ್ +1. ಆದರೆ ಇದು ಬೌಂಡೆಡ್ ಸೀಕ್ವೆನ್ಸ್ ಆಗಿದೆ, ಅಂದರೆ ನಮ್ಗೆ ಏನು ಕನ್ಕ್ಲೂಷನ್ ಮಾಡ್ಬೋದು, ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ನೀಡ್ ನಾಟ್ ಟು ಬಿ ಕನ್ವರ್ಜೆಂಟ್ ಅಲ್ವಾ. ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ನೀಡ್ ನಾಟ್ ಟು ಬಿ ಕನ್ವರ್ಜೆಂಟ್. ಅಂದರೆ ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್, ಆದರೆ ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗಬೇಕು ಅಂತಿಲ್ಲ. ಆಗಬಹುದು, ಆದರೆ ಎಲ್ಲ ಕೇಸಲ್ಲೂ ಆಗಲೇಬೇಕು ಅಂತಿಲ್ಲ. ಆದರೆ ಯಾವುದೇ ಕನ್ವರ್ಜೆಂಟ್ ಸೀಕ್ವೆನ್ಸನ್ನು ತಗೊಂಡ್ರೂ ಅದು ಬೌಂಡೆಡ್ ಆಗಿರುತ್ತೆ. ಆದರೆ ಯಾವುದೇ ಬೌಂಡೆಡ್ ಸೀಕ್ವೆನ್ಸ್ ತಗೊಂಡ್ರೂ ಅದು ಕನ್ವರ್ಜೆಂಟ್ ಆಗಿರಬೇಕು ಅಂತಿಲ್ಲ. ಆಗಿಯೂ ಇರ್ಬೋದು, ಆಗದೇ ಕೂಡ ಇರ್ಬೋದು. ಇದು ಆಗದೇ ಇರೋದಕ್ಕೆ ಎಕ್ಸಾಂಪಲ್ಲು. ಹಾಗಾಗಿ ಈ ಥಿಯರಮಿನ ಕಾನ್ವರ್ಸ್ ಟ್ರೂ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು.